ಫ್ರೀ ಬಸ್ ಎಫೆಕ್ಟ್ ಆಟೋ ಚಾಲಕರ ಭಿಕ್ಷಾಟನೆ. ಮಹಿಳೆಯರಿಗೆ ಫ್ರೀ ಬಸ್ ನಮ್ಮ ಬದುಕಿಗೆ ಧಕ್ಕೆ, ನಮಗೆ ಜೀವನ ನಡೆಸೋದೇ ಆಗ್ತಾ ಇಲ್ಲ. ಫ್ರೀ ಬಸ್ ಎಫೆಕ್ಟ್ ಆಟೋ ಚಾಲಕರ ಭಿಕ್ಷಾಟನೆ. ಮಹಿಳೆಯರಿಗೆ ಫ್ರೀ ಬಸ್ ನಮ್ಮ ಬದುಕಿಗೆ ಧಕ್ಕೆ, ನಮಗೆ ಜೀವನ ನಡೆಸೋಕೆ ಆಗ್ತಾ ಇಲ್ಲ. ದಿನವಿಡೀ ದುಡಿದ್ರೂ ಕೂಡ 200 ರೂಪಾಯಿ ಆಗ್ತಾ ಇಲ್ಲ. ಈ ಬಸ್ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಓಡಿಸೋದು ಬಿಟ್ಟು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ ಅಂತ ಅನಿಸ್ತಾ ಇದೆ. ಸರ್ಕಾರಿ ಬಸ್ ಹತ್ತಿ ಪ್ರಯಾಣಿಕರ ಬಳಿ ಭಿಕ್ಷೆ ಬೇಡದಂತ ಆಟೋ ಚಾಲಕರು ತರಕಾರಿ ಮಾರ್ಕೆಟ್ ಅಂಗಡಿಯನ್ನ ಸುತ್ತಿ ಆಟೋ ಚಾಲಕರು ಭಿಕ್ಷಾಟನೆ. ಎಸ್ ವೀಕ್ಷಕರೇ, ಆಟೋ ಚಾಲಕರು ಭಿಕ್ಷಾಟನೆ ಮಾಡ್ತಾ ಇರುವಂತಹ ದೃಶ್ಯ ನಿಮಗೆ ಕಾಣಿಸ್ತಾ ಇದೆ. ಯಾಕಾಗಿ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಫ್ರೀ ಬಸ್ ಎಫೆಕ್ಟ್. ಸೊ ಮಹಿಳೆಯರೆಲ್ಲರೂ ಕೂಡ ಫ್ರೀ ಬಸ್ ಹತ್ತುತ್ತಾ ಇರುವಂಥದ್ದು, ಆಟೋ ಚಾಲಕರಿಗೆ ಸರಿಯಾಗಿರುವಂತಹ ಪ್ಯಾಸೆಂಜರ್ ಬರ್ತಾ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧವಾಗಿ ನಡೆಸ್ತಾ ಇರುವಂತಹ ವ್ಯಂಗ್ಯ ಪ್ರತಿಭಟನೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಯಾವ ರೀತಿಯಾಗಿ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದಾರೆ ನೋಡಿ. ಆಟೋ ಚಾಲಕರೇ ಕುತ್ಕೊಂಡು ಅವರೇ ಒಟ್ಟುಗೂಡ್ಕೊಂಡು ಮಾಡ್ತಾ ಇರುವಂತಹ ಈ ಒಂದು ಭಿಕ್ಷಾಟನೆ. 200 ರೂಪಾಯಿ ಹುಟ್ಟುತ್ತಾ ಇಲ್ಲ, ದಿನವಿಡೀ ದುಡಿದ್ರೂ ಕೂಡ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಅಂದ ಹಾಗೆ ಇದನ್ನ ದೃಶ್ಯವನ್ನ ನೋಡ್ತಾ ಇದ್ರೆ ಇಂಥವ್ರಿಗೂ ಕೂಡ ಕರಳು ಚುರು ಅನ್ನುತ್ತೆ. ಇದು ನಡೆದಿರೋದು ಆಂಧ್ರದ ಏಲೂರಿನಲ್ಲಿ. ಇತ್ತೀಚೆಗೆ ಆಂಧ್ರದ NDA ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ ಜಾರಿಗೆ ತಂದಿದೆ. ಇದರಿಂದ ಆಟೋ ಚಾಲಕರು ಬಾಡಿಗೆ ಸಿಗದೆ ಒದ್ದಾಡುವಂತೆ ಆಗಿದೆ. ಎಸ್ ವೀಕ್ಷಕರೇ, ಅಂದ ಹಾಗೆ ಇದು ನಡೆದಿರೋದು ಆಂಧ್ರದ ಏಲೂರಿನಲ್ಲಿ. ಇತ್ತೀಚೆಗೆ ಆಂಧ್ರದ NDA ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ ಜಾರಿಗೆ ತಂದಿದೆ. ಇದರಿಂದಾಗಿ ಆಟೋ ಚಾಲಕರು ಬಾಡಿಗೆ ಸಿಗದೆ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ ಹೊಸತರಲ್ಲಿ ಇಂಥದ್ದೇ ಸನ್ನಿವೇಶಗಳು ಕಂಡು ಬಂದಿತ್ತು. ಇದನ್ನ ನೆನೆಸ್ಕೊಳ್ಬಹುದು ಈ ಒಂದು ಕ್ಷಣದಲ್ಲಿ. ಆದ್ರೆ ಈಗ ಆಂಧ್ರದಲ್ಲಿ ನಡೀತಿರುವಂತಹ ಘಟನೆಯನ್ನ ನಮ್ಮ ಫ್ರೀಡಂ ಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.